ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ಚಂದ್ರಶೇಖರ್ ಅಂತ ನಮ್ಮ ಹಾಂ ಹೆಸರು. ಸರ್, ನೀವು ರೈತ ಸಂಘದ ಅಧ್ಯಕ್ಷ ಅಂತ ಗೊತ್ತಾಯಿತು. ಹ್ಮ್. ಸರ್, ಯಾವ ಡಿಸ್ಟಿಕ್ಕು ನಿಮ್ಮದು, ಮೂಲತಃ ಎಲ್ಲಿ, ಏನು ಈ ಡಿಸ್ಟಿಕಲ್ಲಿ ಪರ್ಟಿಕ್ಯುಲರ್ ಆಗಿ ಇವಾಗ ಏನು ಮಾಡ್ತೀರಾ, ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ಬೋದಾ? ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ, ಕರ್ನಾಟಕದವರೇ, ಚಿಕ್ಕಮಂಗ್ಳೂರು ನಮ್ಮದು. ಬೂಚನಹಳ್ಳಿ ಕಾವಲು, ಸಿಂದಿಗೆರೆ ಪಂಚಾಯಿತಿ, ಲಕ್ಕಿ ಹೋಬಳಿ, ಬೂಚನಹಳ್ಳಿ ಕಾವಲನ್ನು ಬೋವಿ ಸಮಾಜದ ಹುಡುಗ ನಾನು. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆ ನಾನೇ ಸಂಸ್ಥಾಪನೆ ಮಾಡಿಸ್ತೀನಿ. ಅದನ್ನು ಸುಮಾರು ಒಂದು 4 ವರ್ಷ ಆಗುತ್ತೆ. ಅದ್ರ ಜೊತೆಗೆ ನಾನು 2008ರಿಂದ ಹೋರಾಟ ಇರುತ್ತೆ. ಮೂಲತಃ ನಾವು ಯಾವುದೇ ಹೋರಾಟ ಮಾಡಿದ್ರೂ ನಾವು BJP ಮುಖಾಂತರನೇ, ನಾವು ಇದುವರೆಗೂ BJPಯನ್ನೇ ಪಾಲ್ಗೊಂಡಂಥವ್ರು. ಅದು ಬಿಟ್ಟರೆ ನಾವು ರೈತ ಸಂಘಟನೆಗೆ ಬಂದ್ವಿ. ಅಂದರೆ ಈ ದೇಶಕ್ಕೆ ಅಭಿವೃದ್ಧಿಯನ್ನು ಮಾಡುವಂಥ ಮೋದಿಯವರಿದ್ದಾರೆ, ಮತ್ತು ರಾಜ್ಯಕ್ಕೆ ರೈತರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಈ ರಾಜ್ಯದ ಕುಮಾರಣ್ಣವರಾಗಿರ್ಬೋದು, BS ಯಡಿಯೂರಪ್ಪರಾಗಿರ್ಬೋದು, ಇವರೆಲ್ಲ ಇದ್ದಾರೆ. ಮತ್ತು ನಮ್ಮ ಕುಮಾರಸ್ವಾಮಿ ಮತ್ತು ನಮ್ಮ ಇವರು ಸಿದ್ದರಾಮಯ್ಯವರು ಕೂಡ ಒಂದು ಪಾಲಿನ ದೇವರೇ ಅನಿಸ್ಬೋದು. ಆಮೇಲೆ ನಮ್ಮ ಬಸವರಾಜ ಬೊಮ್ಮಾಯಿಯವರು ಕೂಡ ಮುಖ್ಯಮಂತ್ರಿಗಳು ಆಗ್ತಾರೆ. ಹಾಗಾಗಿ ನಾನು ಈ ಕ್ಷೇತ್ರವನ್ನು ನೋಡಿದೆ. ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು, ಮಿನಿಸ್ಟ್ರುಗಳಾದರು, ಮೆಂಬರ್ಗಳಾದರು, ಎಲ್ಲರೂ ಆದರು. ಆದರೆ ನಮ್ಮ ಕ್ಷೇತ್ರದ ನಮ್ಮ ರಾಜ್ಯದ ಹಣೆಬರ ಹೇಗಾಗಿದೆ ಅಂದರೆ, ನಾವು ಓಡಾಡೋ ರೋಡ್ಗಳೇ ಸುಭಿಕ್ಷವಾಗಿಲ್ಲ. ಮತ್ತು ನೀರಾವರಿಗಳಿದ್ದರೂ ಕುಡಿಲಿಕ್ಕೆ ನೀರಾವರಿಗಿಲ್ಲ, ಬೆಳೆ ಬೆಳೆಯೋಕ್ಕೆ ನೀರಾವರಿ ಇಲ್ಲ, ಬೆಳೆದ್ರೆ ರೇಟ್ ಇಲ್ಲ, ಒಳ್ಳೆ ಮಾರುಕಟ್ಟೆಗಳಿಲ್ಲ. ಮಾರುಕಟ್ಟೆಗಳಿದ್ದರೆ ರೈತ ಇಲ್ಲಿಂದ ತೊಗೊಂಡೋದ್ರೆ ಒಳ್ಳೆ ರೇಟ್ಗಳಿಲ್ಲ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾಯಿಲ್ಲ, ರೈತರ ಮಕ್ಕಳಿಗೆ ಜಾಬ್ ಇಲ್ಲ. ಮತ್ತು ನೋಡಿ, ನೀವೆಲ್ಲ ಎಜುಕೇಟೆಡ್ಗಳು ಆಗಿದ್ದೀವಿ ನಾವೆಲ್ಲ. ಆದರೆ ಏನು ಬಂತು ಪ್ರಯೋಜನ? ದೇಶಗಳಿಗೆ ಹತ್ತಿ ಉರಿತಾ ಇದೆ. ಈಗ ಒಬ್ಬ ದೇಶ ನಡೆಸೋ ಪ್ರಧಾನಿಗೆ ನಾವೆಲ್ಲ ಸಪೋರ್ಟ್ ಕೊಟ್ಟರೆ ಪ್ರಧಾನಿ ದೇಶವನ್ನು ನಡೆಸ್ತಾನೆ. ಒಬ್ಬ ರಾಜ್ಯ ನಡೆಸೋ ಮುಖ್ಯಮಂತ್ರಿಗೆ ರಾಜ್ಯದ ಜನತೆ, ಮಂತ್ರಿಗಳು, MLAಗಳು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ರೆ ನಡೆಸ್ತಾರೆ. ಮೊನ್ನೆ ನಿಮಗೆ ಗೊತ್ತಾಯ್ತಲ್ಲ ಏನು ನಡೀತು ಅಂತೇಳಿ. ಅಲ್ಲಿ ರಾಜಕೀಯ ನಡೆದಿದ್ರೆ, ರಾಜಕೀಯ ಅಂತ ಬಂದರೆ ರಾಜಕೀಯ ನಡಿಬೇಕೇ ವಿನಃ ಯಾರ್ಯಾರನ್ನ ತೊಗೊಬಂದು ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಮರ್ಯಾದೆ ತೆಗೆಯೋದು ಸಭಕ್ಷ ಅಲ್ಲ. ಹೋರಾಟಗಾರರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಹೋರಾಟವನ್ನು ಶಾಂತಿಯುತವಾಗಿ ಮಾಡಿ. ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ನೈಟ್ ಅಂದೆ ಹಗಲಂದೆ ಸಂವಿಧಾನವನ್ನು ಯಾಕೆ ಬರೆದ್ರೆ ಅಂದರೆ, ನಿಮ್ಮ ಹಕ್ಕನ್ನು ಪಡ್ಕೊಳ್ಳಿ ಅಂತೇಳಿ. ಹಕ್ಕು ರೂಪದಲ್ಲಿ ಇನ್ನೊಬ್ರಿಗೆ ಹಾನಿ ಮಾಡಿ, ಇನ್ನೊಬ್ರಿಗೆ ಅಪಮಾನ ಮಾಡಿ, ಇನ್ನೊಬ್ರಿಗೆ ತೇಜೋವಧೆ ಮಾಡಿ ಅಂತಲ್ಲ. ಈಗ ಸರ್, ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಯಾವ ಸರ್ಕಾರನೇ ಬಂದರೂ ದಕ್ಷಿಣ ಕರ್ನಾಟಕ ಸೈಡ್ ಮಾತ್ರ ಅಭಿವೃದ್ಧಿ ಜಾಸ್ತಿ ಆಗ್ತೈತೆ. ಬೆಂಗಳೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಆ ಸೈಡ್ ಮಾತ್ರ. ಈ ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದರೆ ನಮ್ಮ ಉತ್ತರ ಕರ್ನಾಟಕ ಯಾವಾಗಲೂ ಹಿಂದುಳಿದೈತೆ ರೀ. ಈ ಸೈಡ್ ಆಲ್ಮೋಸ್ಟ್ ಅಲ್ಲಿ ನೋಡಿದ್ರೆ ಗದಗ ಆಗಲಿ, ಹುಬ್ಳಿ ನಮ್ಮದು ಆಲ್ರೆಡಿ ಸಿಟಿ ಸಿಕ್ಕಾಪಟ್ಟೆ ಚೆನ್ನಾಗೈತಿ. ಯಾವುದೋ IT ಕಂಪ್ನಿ, ನಾನು ಇವಾಗ ಪ್ರೀವಿಯಸ್ಲಿ IT ಕಂಪ್ನಿಗೆ ಜಾಬ್ ಮಾಡ್ತಿದ್ದೆ. ಅದು ಬೆಂಗಳೂರಿಗೆ ಹೋಗಿ ಜಾಬ್ ಮಾಡಬೇಕಾಗಿತ್ತು ನಾನು. ಅದನ್ನೇ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇಂಪ್ಲಿಮೆಂಟ್ ಮಾಡಿ ಯಾವುದಾದ್ರೂ ಒಂದು ಅಭಿವೃದ್ಧಿ ತೊಗೊಂಬಂದ್ರೆ ಅಂದರೆ ಅದು ಹೆಲ್ಪ್ ಆಗುತ್ತಲ್ಲ. ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು, MPಗಳು ಜಾಸ್ತಿ ಇರೋದು ಯಾವ ಕಡೆ? ನಿಮ್ಮ ಉತ್ತರ ಕರ್ನಾಟಕ ಕಡೆ. ಅಭಿವೃದ್ಧಿ ಮಾಡಬೇಕಾದವ್ರು ಯಾರು? ಎಲ್ಲ ಪಕ್ಷದ MPಗಳು, ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳು, ಎಲ್ಲ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. MLAಗಳು, MPಗಳು ಏನು ಮಾಡ್ತಿದ್ದೀರಿ? ನಾನು ಹೇಳೋದು, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಏನು ಪಾಪ ಮಾಡಿ ಹುಟ್ಟಿದೆಯೋ ಗೊತ್ತಿಲ್ಲ. ನನಗಂತೂ ಅದ್ರ ಬಗ್ಗೆ ತುಂಬ ನೋವಿದೆ. ಯಾಕಂದ್ರೆ ನಾನು ಹುಟ್ಟಿರೋದು ಚಿಕ್ಕಮಂಗ್ಳೂರು ಇರ್ಬೋದು, ಆದರೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ನನ್ನ ಆಪ್ತ, ನನ್ನದೊಂದು ಹೃದಯದ ಒಂದು ಭಾಗ ಇದ್ದಂಗೆ ಅದು. ನಾನು ಯಾವಾಗಲೂ ನನ್ನ ಒಡನಾಟ ಜಾಸ್ತಿ ಇರೋದು ನಾನು ಚಿಕ್ಕಮಂಗ್ಳೂರಲ್ಲಿಲ್ಲ, ನನ್ನ ಊರಲ್ಲಿಲ್ಲ ಜಾಸ್ತಿ. ನನಗಿರೋದೇ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ. ಯಾಕಂದರೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಹೆಂಗೆ ಅಂದರೆ, ದುಡಿದು ಅವ್ರು ಯಾವಾಗಲೂ ನಾನು ಇಲ್ಲಿಗೆ ಬಂದ ಮೇಲೆ ಹೋರಾಟಕ್ಕೆ ಕರೆದ್ರೆ ಹೋರಾಟಕ್ಕೆ ಜನ ಬರೋದಿಲ್ಲ. ಅವರು ಯಾಕೆ ಬರಲ್ಲ ಅಂದರೆ, ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿರ್ತಾರೆ ಪಾಪ. ಅವ್ರ ಹೊಲನೇ ಅವ್ರ ದುಡಿಮೆ. ಮಳೆ ಬಂದಿಲ್ಲ ಅಂತಲೂ ಸುಮ್ಮನೆ ಕೂರೋದಿಲ್ಲ. ಮಳೆ ಬಂದರೂ ಬರಲಿಲ್ಲ ಅಂದರೂ ಹೊಲದಲ್ಲಿರ್ತಾರೆ ರೈತರು. ನನ್ನ ಉದ್ದೇಶ ಏನಂದರೆ, IT-BT ಕಂಪ್ನಿಗಳು ಈ ರಾಜ್ಯದಲ್ಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಎಕ್ಸ್ಪೆಷಲಿ ಕೊಡಬೇಕು. ಎಕ್ಸ್ಪೆಷಲಿ ಕೊಟ್ಟಾಗಲೇ ಇಲ್ಲಿರುವಂಥ ಜಮೀನುಗಳು ಅಭಿವೃದ್ಧಿ ಆಗ್ತವೆ, ಇಲ್ಲಿರುವಂಥ ಜನ ಅಭಿವೃದ್ಧಿ ಆಗ್ತಾರೆ. ಇಲ್ಲಿರುವಂಥ ಯುವಕರು ಎಲ್ಲೋ ಮಹಾರಾಷ್ಟ್ರ, ಬಿಹಾರ, ಡೆಲ್ಲಿಗೆ ಹೋಗೋದು ಬಿಟ್ಟು ಇಲ್ಲೇ ಕೆಲಸವನ್ನು ಮಾಡಲಿ. IT-BT ಕಂಪ್ನಿಗಳು, ಸಣ್ಣ ಕೈಗಾರಿಕೆ ಕಂಪ್ನಿಗಳು ತರಬೇಕು. ಮೊನ್ನೆ MB ಪಾಟೀಲ್ ಅವರು ಹೋಗಿದ್ರು, ಸಣ್ಣ ಕೈಗಾರಿಕೆಗಳಿಗೆ ತರ್ತೀನಿ ಅಂತ ಹೇಳ್ರಿ. MB ಪಾಟೀಲ್ ಅವರು ಸಣ್ಣ ಕೈಗಾರಿಕೆ ಸಚಿವಾದರು. ಕೈಗಾರಿಕೆ ಸಚಿವರಾದಾಗ ಏನಾರು ತಂದ್ರೇನವರು? ಎಲ್ಲ ಹೋಗಿದ್ರು ವಿದೇಶಕ್ಕೆ, ನಾವು ತರ್ತೀವಿ ಅಂತೇಳಿ. ಬಿದರ್ ಅವ್ರದ್ದು ತರ್ತೀವಿ ಅಂತ ಹೇಳಿದ್ರು, ತರಲಿಲ್ಲ. ಯಾವುದೇ ಸರ್ಕಾರ ಬರಲಿ, ದಯಮಾಡಿ ಒಂದಿಷ್ಟು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಒಂದು 10,000, 20,000 ಜನಗಳಿಗೆ ಕೆಲಸ ಕೊಡೋಂಗೆ ಯಾವುದಾದ್ರು ಸಣ್ಣ ಕೈಗಾರಿಕೆ ಕೆಲಸವನ್ನು, ಉದ್ಯೋಗವನ್ನು ಕೊಡಬೇಕು. ಮತ್ತು ರೈತ ಬೆಳೆದಿದ್ದ ಬೆಳೆಗೆ ಉತ್ತಮವಾಗಿ ರೇಟನ್ನು ಸಿಗುವಂತೆ ಮಾಡಿ, ಜೊತೆಗೆ 224 ಕ್ಷೇತ್ರದಲ್ಲಿ ನೀರಾವರಿಯನ್ನು ಮಾಡಿ,
ರೈತನಿಗೆ 12 ಅವರ್ ಕರೆಂಟ್ ಕೊಡಿ, 24 ಅವರಲ್ಲಿ 12 ಅವರ್ ನೀವು ಯಾರಿಗಾರ ಕೊಟ್ಕೊಳ್ಳಿ, 12 ಅವರ್ ರೈತನಿಗೆ ಕೊಡಿ. ನೀವು ಸಾಲ ಮನ್ನಾ ಮಾಡ್ತೀವಿ ಅಂತೀರಿ, ಸ್ವಲ್ಪ ಮಾಡ್ತೀರಿ, ಮೋಸ ಆಗತ್ತದು. ನಮಗೆ ಸಾಲ ಮನ್ನಾ ಬೇಡ, ನೀವು ಯಾವ ಸಬ್ಸಿಡಿ ಕೊಡಬೇಡ್ರಿ, ನಾವು ಬೆಳೆದಿದ್ದ ಬೆಳೆಗೆ ರೇಟ್ ಕೊಡಿ, ನೀರಾವರಿ ಕೊಡಿ, ಕರೆಂಟ್ ಕೊಡಿ, ಇಷ್ಟು ಬಿಟ್ಟು ಏನು ಬೇಡ ಅನ್ನೋದು ನನ್ನ ಭಾವನೆ ಸರ್. ಸರ್ ಈಗ ಈ ಸರ್ಕಾರ ಬಂದಾಗಿಂದ ಎಲ್ಲ ಫ್ರೀ ಅಂತ ಮಾಡಿ ಮತ್ತೆ ಅದು ನಮ್ಮ ಕಡೆಯಿಂದನೇ ತೊಗೊತಿದ್ದಾರೆ. ಟ್ಯಾಕ್ಸ್ ರೂಪದಾಗಲ್ಲೋ ಇಲ್ಲ ಬಸ್ ಚಾರ್ಜ್ ಜಾಸ್ತಿ ಆಯಿತು, ಟ್ಯಾಕ್ಸು, ಆಮೇಲೆ ಪ್ರತಿಯೊಂದು ಕಿರಾಣಿ ಐಟಮು ಜಾಸ್ತಿ ಆಯ್ತು ರೇಟ್. ಇದೆಲ್ಲ ನಮ್ಮ ಕಡೆಯಿಂದ ತಗೊಂಡು ಮತ್ತು ನಮ್ಮ ರಾಜ್ಯದ ಮ್ಯಾಗ ಸಾಲ ಐತಲ್ಲ, ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ? ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ಹೇಳ್ತೀನಿ ಸರ್, ಕಾಂಗ್ರೆಸ್ ಸರ್ಕಾರದವರು ಮುಂದೆ ಆಡಳಿತಕ್ಕೆ ಬರಲ್ಲ ಸರ್. ಅವರು ಯಾಕೆ ಬರಲ್ಲ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಉಚಿತವಾಗಿ ಏನು ನಡೆಯೋದಿಲ್ಲ. ಯಾಕಂದರೆ ನಾವೆಲ್ಲ ಗಂಡು ಮೆಟ್ಟಿದ ನಾಡು ನಮ್ಮ ಕರ್ನಾಟಕ, ಗಂಡು ಮೆಟ್ಟಿದ ಚಿನ್ನ ಬೆಳಿತೀವಿ ನಾವಿಲ್ಲಿ. ಯಾವುದೇ ಒಬ್ಬ ವ್ಯಕ್ತಿ ನನಗೆ ಉದ್ಯೋಗ ಇಲ್ಲ ಅಂತೇಳಿ ಅವನ ಮುಂದೆ ನಾವು ಕೈ ಕಟ್ಕೊಂಡಿಲ್ಲಲ್ಲ. 2 ಎಕರೆ ಇದ್ದರೂ ರೈತರ ಮಗ ಹೋಗಿ ದುಡ್ದೇ ತಿಂತೀವಿ ನಾವು. ಇವ್ರು ಕೊಡ್ತಾರ ಇವ್ರು ಬಿಟ್ಟಿ ಬಗ್ಗೆ ಯಾರಿಗಾಗಿದೆ ಹೇಳ ಸರ್? ಒಂದು ಗೌರ್ಮೆಂಟ್ ಎಂಪ್ಲಾಯ್ಗಳು ಬಸ್ಸಲ್ಲಿ ಓಡಾಡ್ತಾರಲ್ಲ, ನಮ್ಮ ಹೆಣ್ಮಕ್ಳು, ರೈತರ ಹೆಣ್ಮಕ್ಳು ಹೋಗಲ್ಲ ಸರ್. ಯಾವಾಗಲೂ ಒಂದು ಸಲ ಹೋದ್ರು, ಈಗ ಹೋಗ್ತಾಯಿಲ್ಲ ಸರ್ ಅವರು. ಯಾಕಂದರೆ ಹೊಲ ಮನೆ ಕೆಲಸ ಅಂತಲೇ ಆಗ್ಬಿಟ್ಟಿದೆ. ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ 1 ಲಕ್ಷ 2 ಲಕ್ಷ ಸಂಬಳ ಕೊಡ್ತಾ ಇದ್ದೀರಿ, ಮತ್ತು ಅವರಿಗೆ ಬಸ್ ಫ್ರೀ ಆಗಿದೆ. ನೀವು ಇಂಥವ್ರಿಗೆ ಅಂತ ಏನಾರು ನಿಗದಿತ ಮಾಡಿದ್ದೀರೇನ? ಅದೆಲ್ಲ ನಿಗದಿತ ಮಾಡಿಲ್ಲ ಸರ್, ಪ್ರತಿಯೊಬ್ಬರಿಗೂ ಫ್ರೀ ಕೊಟ್ಬಿಟ್ಟಾರೆ. ಹೌದು, ನೀವು ಫ್ರೀ ಕೊಟ್ಟಿದ್ದೀರಿ, ನಾನೇನು ಒಪ್ಕೊಳ್ತೇನೆ. ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಮಾಡ್ಬೇಕಾ? 70 ವರ್ಷದ ಮೇಲೆ ಯಾರಿದ್ರು, 60 ವರ್ಷದ ಮೇಲೆ ಇದ್ರೆ ಅವ್ರಿಗೆ ಮಾಡಿ. ಯಾವ ಕಟ್ಟೆ ಕಡೆ ವ್ಯಕ್ತಿಗೆ ಮನೆ ಇಲ್ಲ, ಹೊಲ ಇಲ್ಲ, ಅವನಿಗೆ ದುಡ್ಕೊಂಡು ತಿನ್ನೋಕೆ ಶಕ್ತಿ ಇಲ್ಲ, ಅವನಿಗೆ ಮಾಡಿ ಫ್ರೀ. ನೀವು ಫ್ರೀ ಕೊಡ್ತೀವಿ ಅಂತೇಳಿ ಎಲ್ಲರಿಗೂ ಫ್ರೀ ಕೊಟ್ಟು ರಾಜ್ಯವನ್ನು ಯಾಕೆ ಮಾರ್ತಿದ್ದೀರಿ? ಈಗ ಮತ್ತೊಂದು ಸ್ಟಾರ್ಟ್ ಆಗಿದೆ, ನಿಮಗೆ ಗೊತ್ತಿದೆ. ಈಗ ಆಧಾರ್ ಕಾರ್ಡ್ ಮೇಲೆ ನಡೀತಾ ಇದ್ದಾವೆ. ಯಾವುದೋ ಗೃಹಲಕ್ಷ್ಮಿ ಅಂತ ಹೆಣ್ಮಕ್ಳಿಗೆ 2,000 ರೂಪಾಯಿ ಆಗ್ತಿದ್ರಲ್ಲ, ಅದೀಗ ಆಧಾರ್ ಕಾರ್ಡ್ ಮೇಲೆ ಮತ್ತೊಂದು ಸಲ ತನಿಖೆ. ಈ ರುದ್ರದ್ದು 9 ತಿಂಗಳು 10 ತಿಂಗಳಾದ್ರೆ ಇನ್ನೂ 800 ರೂಪಾಯಿ ಆಗ್ತಿದ್ರಲ್ಲ. ಒಂದು ತಾಯಿ ನಾನು ಮಾತಾಡಿಸಿದೆ, ಈಗ ತಾಯಿ ಭಿಕ್ಷೆ ಬಿಡ್ತಿದ್ದಾಳೆ, ವೃದ್ಧಾಪ್ಯ ಯೋಧನೆ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ್ಳೆ ಆಡಳಿತ ಮಾಡ್ತಾ ಇರೋದು ಯಾರು ಇದ್ರೆ ನಾನು ಕೃಷ್ಣ ಬೈರೇಗೌಡರು ಅಂತ ನಾನು ಒಪ್ಕೊಳ್ತೀನಿ ಸರ್. ಯಾಕಂದರೆ ರಿಯಲ್ ಲೆಜೆಂಡ್ ಅವರು. ಕೃಷ್ಣ ಬೈರೇಗೌಡರು ಯಾವುದೇ ಕೆಲಸ ತೊಗೊಂಡ್ರು ಅದ್ಭುತವಾಗಿ ಮಾಡ್ತಾರೆ. ನಾನು ಅವ್ರಿಗೆ ಗೌರವಿಸ್ತೇನೆ, ಅಭಿನಂದಿಸ್ತೇನೆ. ಅದು ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ನಾನು ಗೌರವಿಸೋದಿಲ್ಲ, ಅಭಿನಂದಿಸೋದಿಲ್ಲ ಸರ್. ಯಾಕಂದರೆ ಈಗ ನೋಡಿ, ಹತ್ತತ್ರ 3 ತಿಂಗಳಾಯಿತು ಮುಖ್ಯಮಂತ್ರಿ ಆಗಿ. ಅವರು ಬರಗಾಲ ಸ್ಟಾರ್ಟ್ ಆಯಿತು. ಬರಗಾಲ ಸ್ಟಾರ್ಟ್ ಆದ ತಕ್ಷಣವೇ ಇನ್ನೂ ಸಚಿವ ಸಂಪುಟನೇ ಕರ್ನಾಟಕ ಮಾಡಿಲ್ಲ. ಇವರು ಎಲ್ಲಿಗೋ ಹೋಗಿದ್ದಾರೆ ಹೋರಾಟ ಮಾಡ್ತಿರೋದು ಸ್ಟೂಡೆಂಟ್ಗಳು. ಹೌದಿಲ್ಲ, ಸ್ಟೂಡೆಂಟ್ಗಳು ಮಾಡಬೇಕು, ವಿನಃ ಗೂಂಡಾಗಳು ಮಾಡಬಾರ್ದು ಅಲ್ವಾ? ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಇಲ್ಲೇ ಶಿಕ್ಷಣದ ಟೈಮಲ್ಲಿ ಮೊನ್ನೆ ಇಂಗ್ಲೀಷ್ ಇದ್ದಿದ್ದನ್ನು ಕನ್ನಡಕ್ಕೆ ಟೈಪ್ ಮಾಡಿ ಹಗರಣ ಆಗಲಿಲ್ವಾ? ಆವಾಗ ಇಲ್ಲಿ ಯಾಕೆ ಮತ್ತೆ ನಿಮ್ಮ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲಿಲ್ಲ? ಇಲ್ಲೂ ಸೋರಿಕೆ ಆಗಲಿಲ್ವಾ? ಮತ್ತು ನೀವು ಯಾಕೆ ಇಲ್ಲಿ ರಾಜೀನಾಮೆ ಕೊಡಲಿಲ್ಲ? ಅಲ್ಲಿ ನರೇಂದ್ರ ಮೋದಿ ಅವರು ಬಿಟ್ಟಿಗೆ ಸಿಕ್ಕಿಬಿಟ್ರು. ಅವ್ರು ನೀವು ಮಾಡಬೇಕಾಗಿರೋದು ಪ್ರಶ್ನೆ ಪತ್ರಿಕೆ ಸೋರಿಕೆ ಅದ್ರ ಪರ. ಹಿಂದೂ ಧರ್ಮ ನಿಮ್ಗೆ ಏನ್ರಿ ಮಾಡುತ್ತೆ? ರಾಜೀವ್ ಗಾಂಧಿನ ಯಾರು ಮಜ್ಜೂರ್ ಕೆರೆಗೆ ಬಂದು ನೋಡೋಗಿದ್ದಾರೆ. ಆ ಕೆರೆ ಒಂದು ನೀರಾವರಿ ಹೂಳೆತ್ಸಕ್ಕಾಗಿಲ್ಲ ಇವ್ರು ಕಾಂಗ್ರೆಸ್ ಸರ್ಕಾರಕ್ಕೆ, ಇವ್ರ ಯೋಗ್ಯತೆಗೆ ಏನ್ರಿ? ಕಾಂಗ್ರೆಸ್ ಸರ್ಕಾರದ ಒಬ್ಬ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿ ಅವರು ಬಂದು ಮಜ್ಜೂರು ಕೆರೆಯನ್ನು ನೋಡೋಗಿ ಅಭಿವೃದ್ಧಿ ಮಾಡುವಂತ ಮಾಡಿರ್ತಾರೆ. ಅಲ್ಲಿ ಕೆನಲ್ನೇ ರೆಡಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಇವರಿಗೆ. ಎಸ್ಸಿ ಕ್ಷೇತ್ರ ಇದು, ಬಿಜೆಪಿ ಎಸ್ಸಿ ಕ್ಷೇತ್ರ. ಬಿಜೆಪಿ ಸರ್ಕಾರ ಇದ್ದಾಗ ಹಂಗೆ ಮಾಡ್ತೇನ? ಎಲ್ಲರಿಗೂ ಅಭಿವೃದ್ಧಿ ಮಾಡ್ದಂಗೆ ದುಡ್ಡು ಕೊಡ್ಲಿಲ್ಲ? ಬಿಜೆಪಿ ಸರ್ಕಾರ ಇದ್ದಾಗ ಕೊಡ್ತಲ್ಲ, ಎಲ್ಲ 224 ಕ್ಷೇತ್ರ ಕೊಡ್ತಲ್ಲ. ನೀವು ಹಂಗೆ 224 ಕ್ಷೇತ್ರಕ್ಕೆ MLAಗಳಿಗೆ ಈ ಕ್ಷೇತ್ರ ನೋಡ್ತಾ ಇದ್ದೀನಿ ಸರ್. ಈ ಕ್ಷೇತ್ರ ನಿಜವಾಗ್ಲು, ಈ ಕ್ಷೇತ್ರ ಜನ ಏನು ಪಾಪ ಮಾಡಿ ಹುಟ್ಟಿದ್ರು, ನಿಜವಾಗ್ಲೂ ನೋವಾಗುತ್ತೆ ಸರ್. ಅದೇ ಸರ್, ಅದೇ ವಿಚಾರಕ್ಕೆ ಇವಾಗ ನೀವು ಆಲ್ಮೋಸ್ಟ್ ಅಕ್ರಾಸ್ಮೇಟ್ಲಿ ಎಷ್ಟು ದಿನದಿಂದ ಇದೆ ಗದಗ ಡಿಸ್ಟಿಕ್ ಅಲ್ಲಿ ಇದ್ದಾರೆ ಸರ್ ನೀವು? ಸರ್, ಗದಗ ಡಿಸ್ಟಿಕ್ ಅಲ್ಲಿ ಶಿರಟ್ಟಿ ಒಳಗಡೆ ಮನೆ ಮಗ ಆಗಿದ್ದೀನಿ ಸರ್ ನಾನು. ಅದೇ ಎಷ್ಟು ತಿಂಗಳಿಂದ? 6 ತಿಂಗಳಾಯ್ತು ಸರ್. 6 ತಿಂಗಳು ಇಲ್ಲೆಲ್ಲ ಸುತ್ತಾಡಿದ್ದೀರಾ, ನೋಡಿದ್ದೀರಾ, ಹೌದಾ? ಅಭಿವೃದ್ಧಿ ಪ್ರಕಾರ ಏನಾಗಿದೆ ಸರ್ ಇಲ್ಲಿ? ಸರ್, 11,900 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ ಸರ್ ಇಡೀ ನಮ್ಮ ಶಿರಟ್ಟಿ ಕ್ಷೇತ್ರವನ್ನು. ಶಿರಟ್ಟಿ ಕ್ಷೇತ್ರಕ್ಕೆ ನಾನೇನು ಸರ್, ನನ್ನ ಅಭಿಪ್ರಾಯ ಏನಿದೆ, ಅವಶ್ಯಕತೆ ಏನಿದೆ ಅಂದರೆ ಶಿರಟ್ಟಿ ಕ್ಷೇತ್ರಕ್ಕೆ ಸುಭದ್ರವಾದ ಮಾರ್ಗ ಬೇಕು ಸರ್. ಮಾರ್ಗ ಅಭಿವೃದ್ಧಿ ಆಗಿಲ್ಲ. ಸುಮಾರು ಎಷ್ಟೋ ವರ್ಷಗಳಿಂದ ಅಭಿವೃದ್ಧಿ ಆಗದಿರುವಂಥ ಕ್ಷೇತ್ರ ಶಿರಟ್ಟಿ ಕ್ಷೇತ್ರ. ನೀರಾವರಿ ಹೆಂಗ್ ಸುತ್ಕೊ ಬಂದ್ರೆ 25 ಕಿಲೋಮೀಟರ್ ನೀರು ತರಬಹುದು ಸರ್. ಇಲ್ಲೇ ತುಂಗಭದ್ರಾ ನದಿ ಇದೆ. ತುಂಗಭದ್ರಾ ನದಿ ಅಲ್ಲ, ತುಂಗಭದ್ರಾ ನದಿ ಪಕ್ಕದಲ್ಲಿ ಸರ್. ಎಲ್ಲಿ ತಂದ್ರೂ ನೀರು ತರಬಹುದು ಇಲ್ಲಿ ರೈತರಿಗೆ. ಜೊತೆಗೆ ವಿದ್ಯಾವಂತರಿದ್ದಾರೆ, ಒಂದೇ ಒಂದು ಸಣ್ಣ ಕೈಗಾರಿಕೆ ಇಲ್ಲ, ಉದ್ಯೋಗ ಇಲ್ಲ. ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಶಿರಟ್ಟಿ ತಾಲೂಕು ಅಷ್ಟ ಅಲ್ಲ ಸರ್, ಆಲ್ಮೋಸ್ಟ್ ನಮ್ಮ ಗದಗ ಡಿಸ್ಟಿಕ್ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಲೀಸ್ಟ್ ಒಳಗೈತ್ರಿ. ಗದಗ ಜಿಲ್ಲೆ ನಮ್ದು ಒಂದು, ನಾನು ಸಚಿವ ಆದ್ಮೇಲೆ, ಉಸ್ತುವಾರಿ ನಾನು ಆದ್ಮೇಲೆ ನನ್ನ ಕ್ಷೇತ್ರ ಒಂದೇ ನೋಡ್ಕೊಳ್ಳೋದಲ್ಲ ಸರ್. ನನ್ನ ಅಕ್ಕಪಕ್ಕ ಕ್ಷೇತ್ರಗಳ ಸೋದರ ಕ್ಷೇತ್ರ ಅಂದ್ಕೊಂಡು ನಾನು ನೋಡ್ಬೇಕಾಗಿದ್ದು ಒಬ್ಬ ಸಚಿವನ ಆದ್ಯತೆ ಅದು. ಯಾಕಂದ್ರೆ ತಂದೆ ತಾಯಿ ಇದ್ದು ಅನಾಥ ಆಗಿದೆ ಶಿರಟ್ಟಿ ಅಂತ ನಾನು ಯಾವಾಗಲೂ ಯಾಕೆ ಹೇಳ್ತೀನಿ ಅಂದ್ರೆ, ತಂದೆ ಅಂತ ಒಂದು ಸ್ಥಾನದಲ್ಲಿರುವಂಥ ಒಬ್ಬರು H.K. ಪಾಟೀಲ್ ಅವರು ದೊಡ್ಡ ಬಲಿಷ್ಠವಾದ ಒಂದು ವ್ಯಕ್ತಿ. ಅವ್ರ ಬಗ್ಗೆ ನಾವು ಸಾಮಾನ್ಯವಾಗಿ ಮಾತಾಡೋಕೆ ಬರೋದಿಲ್ಲ.
ನಿಮ್ಮನ್ನ ಸಚಿವರಾಗಬೇಕು ಅಂತೇಳಿ ಈಗ ನಮ್ಮ ರೈತ ಸಂಘಟನೆಗಳು ಬೇರೆ ಬೇರೆ ಹೋರಾಟಗಾರರು ನಿಮಗೋಸ್ಕರ ಹೋರಾಟ ಮಾಡಿದ್ದು ನೀವು ನೋಡಿದಿರಿ. ಬರೀ ನಿಮ್ಮ ಜಾತಿಯವರೇ ಮಾಡಿದ್ರೇನ? ಎಲ್ಲಾ ಜಾತಿಯವರು ನಮ್ಗೆ ಎಚ್.ಕೆ. ಪಾಟೀಲ್ ಅವ್ರು ಬೇಕು, ನಮ್ಗೆ ಆಡಳಿತ ಬೇಕು. ಬರೀ ನೀವುಗಳು ಮಾತ್ರ ಗಂಟುಗಳು ಮಾಡ್ಕೊಂಡು ಇನ್ನು ಬಾಕಿ ಕ್ಷೇತ್ರಗಳನ್ನ ಪರದೇಶಿ ಕ್ಷೇತ್ರ ಮಾಡ್ಬಿಟ್ರೆ ಯಾವ ತರ ನಿಮ್ ನ್ಯಾಯ? ನಿಮ್ಮ ಮನೆ ದೇವರು ಒಳಲಮ್ಮನ ದೇವಸ್ಥಾನ. ಒಳಲಮ್ಮ ದೇವಸ್ಥಾನ ಏನು ಅಭಿವೃದ್ಧಿ ಮಾಡಿದಿರಿ? ಹೌದಿಲ್ಲ? ಒಂದು ದೇವಸ್ಥಾನಕ್ಕೆ ಎಷ್ಟು ಅಭಿವೃದ್ಧಿ ಆಗ್ಬೇಕು ಬಂದ್ ನೋಡಿ. ನಮ್ಮ ಕಡೆ ಅಭಿವೃದ್ಧಿಗಳು ಆಗಿದಾವೆ. ಯಾವ ತರ ನಮ್ಮ ಕ್ಷೇತ್ರ ಸಿ.ಟಿ. ರವಿ ಅವರು, ನಾವು ಸಿ.ಟಿ. ರವಿ ಅವರು ನಮ್ಮ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಕ್ಷೇತ್ರ ಏನಾಗಿತ್ತಂದ್ರೆ ಆ ಕ್ಷೇತ್ರ ನಿಜವಾಗ್ಲೂ ಸರ್ ಅನಾಥರಾಗಿದ್ರು. ಇವತ್ತು ಸಿ.ಟಿ. ರವಿ ಬಂದ ಮೇಲೆ ಆ ಕ್ಷೇತ್ರದಲ್ಲಿ ಯಾವ ಗಲಭೆ ಇಲ್ಲ, ಗಲಾಟೆ ಇಲ್ಲ. ಆ ಕ್ಷೇತ್ರದಲ್ಲಿ ಎಲ್ಲ ನೋಡಿ ಸಿ ರೋಡ್ಗಳಾಗಿದೆ. ಎಲ್ಲಿ ಬೇಕಾದ್ರಲ್ಲಿ ಸಿ ರೋಡ್ ಆಗಿದೆ ಸರ್. ಈಗ ನಾನೊಂದು ಹೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಡೈರೆಕ್ಟ್ ಹೇಳ್ತೀನಿ. ಅಲ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಕ್ಷೇತ್ರ ನೀವು ಮಾತಾಡ್ತೀರಿ ಹೇಳ್ತೀರಲ್ಲ, ನಾವು ದಲಿತರಂತ ಹೇಳ್ತಿದ್ದೀರಲ್ಲ, ನೀವು ಗ್ರಾಮೀಣ ಸಚಿವರಾದ್ರಿ. ಯಾಕೆ ದಲಿತರ ಹಳ್ಳಿಗಳಲ್ಲಿ ಎಷ್ಟು ಹಳ್ಳಿಗೆ ಹೋಗಿದ್ರಿ ನೀವು? ದಲಿತರ ಹಳ್ಳಿಗಳು ಎಷ್ಟು ಹಳ್ಳಿಗೆ ಹೋಗಿದ್ರಿ? ಎರಡನೇದು, ನೀವು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ರಿ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಾಗ ಎಷ್ಟು ಜನಕ್ಕೆ ನೀವು ನೇರವಾಗಿ ಕರೆದು ಬಡವರಿಗೆ ಕೊಟ್ಟಿದ್ದೀರಿ, ನಮ್ಮ ದಲಿತರಿಗೆ ಕೊಟ್ಟಿದ್ದೀರಿ? ಅದಾಯ್ತು. ಈಗ ಗೃಹ ಸಚಿವರಾಗಿದ್ದೀರಾ. ಗೃಹ ಸಚಿವರಾದ್ಮೇಲೆ ನಮ್ಗಳ ಮೇಲೆ ಎಷ್ಟೆಷ್ಟು ಕೇಸ್ ಆಗಿದ್ದಾವೆ ನೋಡಿದಿರಾ? ಒಳ್ಳೆಯವ್ರ ಮೇಲೆ ಕೇಸ್ಗಳಾಗಿದ್ದಾವೆ, ತೆಗೆಸಿದಿರಾ? ನಮ್ಮ ಹೋರಾಟಗಾರರು ಇವತ್ತು ನೀವು ಹೋರಾಟ ಮಾಡ್ತೀರ, ಅವ್ರ ಹಿಂದೆ ಹೋಗಿ ನಿಂತಿದ್ದೀರಾ? ಇಲ್ಲಲ್ಲ. ಅದೇ ತರ ಸಿ.ಟಿ. ರವಿ ಅವರು ಯಾವ ಜಾತಿ ಪಕ್ಷಕ್ಕೆ ಮಾಡಿದವರಲ್ಲ ಸರ್. ಅಲ್ಲಿ ಮುಸ್ಲಿಂಗೆ ಪ್ರತಿಯೊಂದು ಜಾತಿಗೆ ಸೋದರ ಎಲ್ಲರನ್ನೂ ಕೂಡ ಒಂದು ಆತ್ಮೀಯವಾಗಿ ನೋಡುವಂತ ನಮ್ಮ ನಾಯಕ ಯಾರಿಗೂ ಕೂಡ ಕೆಟ್ಟದ್ದು ಮಾಡಿಲ್ಲ ಸರ್ ಸಿ.ಟಿ. ರವಿ ಅವರು. ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ 36 ಸೀಟ್ ಬಂದ್ಬಿಡ್ತು ಅಂತೇಳಿ ನೀವು ಆಡಿದ್ದಾಟ ಉಡಿದ್ದಲ್ಲಗೇನ? ನಿಮ್ ತರ ಕಾಂಗ್ರೆಸ್ ಸರ್ಕಾರದಲ್ಲೇ ಕೆಲಸ ಮಾಡೋರು ಯಾರು ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿದೆ, ನೋಡ್ತಾ ಇದೀವಿ ನಾವು ಕಣ್ಣಲ್ಲಿ. ಫಸ್ಟ್ 224 ಕ್ಷೇತ್ರದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ತಾವು ಯಾವಾಗಲೂ ಹೇಳ್ತಾ ಇರ್ತೀರಿ ಏನಂತ, ಇಡೀ ರಾಜ್ಯದ 250 MLAಗಳು 224 ಕ್ಷೇತ್ರ MLAಗಳಿಗೆ ನಾನು ಮುಖ್ಯಮಂತ್ರಿ ಅಂತೇಳಿ. ಹಾಗೆ ಎಲ್ಲ ಕ್ಷೇತ್ರಗಳಿಗೆ, ಎಲ್ಲ SC ಕ್ಷೇತ್ರಗಳಿಗೆ ಆ ಪಕ್ಷ ಈ ಪಕ್ಷ ಅಂದಲೆ ಒಂದಷ್ಟು ಕೋಟಿಯನ್ನು ದುಡ್ಡು ಕೊಟ್ಟು ಅಭಿವೃದ್ಧಿ ಮಾಡಕ್ ಕೊಡಿ. ಈಗ ಸರ್ ನೀವು ಇಲ್ಲಿ ಬಂದಿರಿ ಅಂತಂದು ಹೇಳಾಕತ್ತೀನಿ. ಇದು ಒಂದು ಐತಿಹಾಸಿಕ ಸ್ಥಾನ, ಶ್ರೀ ಹೊಳಲಮ್ಮ ದೇವಿ ದೇವಸ್ಥಾನ. ಇಲ್ಲಿ ಶಿವಾಜಿ ಮಹಾರಾಜರ ಆಳ್ವಿಕೆ ಒಳಗಿದ್ದಂಥ ಜಾಗ ಇದು. ಬಟ್ ಈ ಜಾಗಕ್ಕೆ ಪ್ರಾಪರಾಗಿ ಬಸ್ ನಿಲ್ತಿದ್ದಿಲ್ಲ. ಬಸ್ ನಿಲ್ಲದೆ ಇರೋ ಕಾರಣಕ್ಕೆ ರೀಸೆಂಟಾಗಿ ನಾವೇ ವಿಡಿಯೋಸ್ ಎಲ್ಲ ಮಾಡಿ ಸ್ಟ್ರೈಕ್ ಮಾಡಿ ಇವಾಗೆಲ್ಲ ಬಸ್ ನಿಲ್ಲಕತ್ತವು. ಸೊ ನಮ್ದು ಇಷ್ಟೆಲ್ಲ ಈ ಥರ ಇರೋ ಐತಿಹಾಸಿಕ ಸ್ಥಾನಕ್ಕೆ ಈ ಪರಿಸ್ಥಿತಿ ಅಂದ್ರೆ ಇನ್ನು ಕೆಲವೊಂದು ಹಳ್ಳಿಗಳು ಪಾಪ ಒಳಗಿರ್ತಾವೆ, ಅವ್ರಿಗೆ ಸಾರಿಗೆ ಇದನ್ನೇ ಇಲ್ಲ. ಅವ್ರು ಎಲ್ಲ ಹೆಂಗೆ ಬರ್ತಾರೆ? ಒಬ್ಬೊಬ್ರು ಬೈಕ್ ಇರ್ತಾವೆ, ಗಾಡಿ ಇರ್ತಾವೆ, ಓಕೆ ಅವ್ರು ಅಡ್ಡಾಡ್ಕೊತಾರೆ. ಪಾಪ ಮನೇಲಿ ಒಬ್ಬೊಬ್ರು ಹೆಣ್ಮಕ್ಳು ಇರ್ತಾರೆ, ಅವರು ದುಡಿಲಿಲ್ಲ ಅಂದ್ರೆ ನಡೆಯಿಲ್ಲ. ಅವ್ರಿಗೆ ಹೋಗೋಕೆ ಕೆಲವೊಂದು ಊರಿಗಂತೂ ರಸ್ತೆನೇ ಇಲ್ಲ. ಅದು ನೋಡೇ ಇರ್ತೀರಿ ನೀವು. ಅದ್ರ ಬಗ್ಗೆ ಏನಂತೀರಿ ಸರ್? ಈ ಕ್ಷೇತ್ರಕ್ಕೆ ಈಗ ಬಸ್ ನಿಲ್ತಾ ಇದೆ ಅಂದರೆ ನಾನು ಕೂಡ ಅದರಲ್ಲಿ ಪಾಲ್ದಾರನಾಗಿದ್ದೀನಿ. ನಾನು ಕೂಡ KSRTC ಅವ್ರಿಗೆ ಮಾತಾಡಿ ಯಾವುದೇ ಕಾರಣಕ್ಕೆ ನೀವು ನಿಲ್ಲಿಸಬೇಕಾಗತ್ತೆ. ನನ್ನ ಧ್ವನಿ ಕೇಳಿದ್ರೆ ಯಾವುದೇ ಇಲಾಖೆಗಳಿಗೆ ಗೌರವಿಸುತ್ತೆ. ಯಾಕಂದರೆ ಅವರು ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತಾರೆ. ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಅವರು ಎದುರೋದಿಲ್ಲ. ನಾವು ನ್ಯಾಯವಾಗಿ ಕೆಲಸ ಮಾಡಿದ್ರೆ ನಮ್ಮನ್ನು ಪ್ರೀತಿಸ್ತಾರೆ, ನ್ಯಾಯವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಮಗೆ ಅವರು ದಂಡಿಸ್ತಾರೆ ಅನ್ನೋದು ಎಲ್ಲ ಇಲಾಖೆಗೆ. ಈಗ ಆಲ್ರೆಡಿ ಶಿರಟ್ಟಿ, ಲಕ್ಷ್ಮೇಶ್ವರ, ಮುಂಡ್ರಿಗಿ ಇಲಾಖೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ನಮ್ಗೆ ಅಷ್ಟೇ ಗೌರವ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ ನಾವು ಅವ್ರನ್ನ ಕೇಳೋದೊಂದೇ, ನ್ಯಾಯವಾಗಿ ಕೇಳ್ತೀವಿ. ಸರ್ ನೀವು ಉದ್ಯೋಗದಲ್ಲಿದ್ದೀರಿ, ಕೆಲಸ ಮಾಡಿಕೊಡಿ, ನಿಮ್ಮ ಕೈಲಿ ಆಗಿದ್ದನ್ನು ಮಾಡಿ, ಆಗದಿದ್ದನ್ನು ನೀವು ಮಾಡಬೇಡಿ ಅಂತ ನಾವು ಹೇಳಿದಾಗ ಈಗ ಒಂದು 15-20 ದಿವಸ ಏನಾಯಿತು. ಆವಾಗಲಿಂದ ನಾನೊಂದು ಒಂದು ವ್ಯೂಸಲ್ಲಿ ನೋಡಿದ್ದೆ, ನಾನು ಅದನ್ನು ರೀಲ್ಸಲ್ಲಿ. ಬಸ್ ನಿಲ್ಸಿರ್ಲಿಲ್ಲ, KSRTC ಡ್ರೈವರು ಏನೋ ಮಾತಾಡ್ತಿದ್ರು, ಒಂದು ಹೆಣ್ಮಗಳು ನಡ್ಕೊಂಡು ಹೋಗ್ಬೇಕು ಅಂತೇಳಿ. ಆದರೆ ಖುಷಿ ಆಯ್ತು ನನಗೆ ಅದನ್ನು ನೋಡಿ. ನಾನು ಕೂಡ ನಿಮ್ಮ ಸಂಬಂಧಪಟ್ಟಂತೆ ಯಾರು STMC ಅಧ್ಯಕ್ಷ ಯಾರು ಮಾಡಿದ್ರು, ನಾನು ಕೂಡ ಮೊನ್ನೆ ಕಡ್ಕೊಳ್ಳೋಕ್ಕೆ ಮಜ್ಜೂರಿಗೆ KSRTC ಅವ್ರು ಬಂದಿದ್ರು. ಅಲ್ಲಿಂದ ಹೇಳಿದ್ಮೇಲೆ ಬಸ್ಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಅದು ನಿಲ್ಸಿದ್ದು ನಾನೇ ಸರ್. ರಾತ್ರಿ 4 ಗಂಟೆಗೆ ಹೋಗಿ ನಿಲ್ಸಿದ್ದು. ಯಾಕಂದರೆ ಒಂಟು ಹೆಣ್ಮಗಳು ದೇವಿಯಾಳದಿಂದ ಶ್ರೀಮಂತಗಡದವರೆಗೂ ನಡ್ಕೊಂಬರ್ಬೇಕಂತೆ, ಅಲ್ಲಿ ಸ್ಟಾಪ್ ಕೊಡಲ್ವಂತೆ. ಇದು ಯಾವ ರೀತಿ ನ್ಯಾಯ? ಹೆಣ್ಮಕ್ಳಿಗೆ ಏನೇ ಆದರೂ ಗೌರ್ಮೆಂಟಿಗೆ ಸಂಬಂಧ ಇಲ್ಲ. ನಮ್ಮದು ನಮ್ಮದು ಇದ್ರದ್ದು ಡಿಪಾರ್ಟ್ಮೆಂಟ್ದು ನಿಮ್ಗೆ ರೂಲ್ಸ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತಾರೆ. ಅಷ್ಟು ಡಿಪಾರ್ಟ್ಮೆಂಟಿಗೆ ತಲೆ ಇರಲ್ವಾ? ಹೆಣ್ಮಕ್ಳು ಒಬ್ಬೊಬ್ಬರೇ ಇದ್ರೆ ಒಬ್ಬರು ಸ್ಟಾಪ್ ಮಾಡಬೇಕು ಅಂತ ಅಷ್ಟು ತಲೆ ಇರಲ್ವಾ ಅದು ಡಿಪಾರ್ಟ್ಮೆಂಟ್ಗೆ? ಆಮೇಲೆ ಡಿಪಾರ್ಟ್ಮೆಂಟ್ ಹೇಳುತ್ತೆ ಸರ್, KSRTC ಡ್ರೈವರ್ಗಳು ಅವ್ರ ಅರ್ಜೆಂಟಿಗೋಸ್ಕರ ಹೊರಟುಬಿಡ್ತಾರೆ. ಅವರು ಕೂಡ KSRTC ಡ್ರೈವರ್ಗಳು ಪರ ಇದೀವಿ ನಾವು. ಅಂದರೆ ಅವರು ಕೂಡ ಮಾನವೀಯತೆ ಮೆರಿಬೇಕು ಸರ್. ಯಾಕಂದರೆ KSRTC ಡ್ರೈವರ್ಗಳಿಗೆ ಏನಾರು ಆದರೆ ನಮ್ಮಂಥ ರೈತರ ಹೋರಾಟಗಾರರೇ ಅವ್ರ ಪರ ನಿಂತ್ಕೊಳ್ಳೋದು. ಆಮೇಲೆ ಎಲ್ಲ ಜನನೇ ಅವ್ರ ಪರ ನಿಂತ್ಕೊಳ್ಳೋದು. ನಿಮಗೆ ಗೊತ್ತಿದೆ, ಮೊನ್ನೆ ಮಜ್ಜೂರು ಯಾವುದು ನಮ್ಮ ಸಿಗ್ಲಿ ದೊಡ್ಡೂರು ಬಸ್ ಸ್ಟ್ರೈಕ್ ಆದಾಗ ಒಬ್ಬ KSRTC ಡ್ರೈವರ್ನ ಸಸ್ಪೆಂಡ್ ಮಾಡ್ತಾರೆ. ಆದರೆ ನಾನು ಹೇಳಿದ್ದ ಅವತ್ತು KSRTC ಡ್ರೈವರ್ನಲ್ಲಿ ಸಸ್ಪೆಂಡ್ ಮಾಡಬೇಕಾಗಿರೋದು KSRTC ಡ್ರೈವರ್ದು ಯಾವುದೇ ತಪ್ಪಿಲ್ಲ. ನೀವು ಬ್ರೇಕ್ ಫೇಲ್ ಆದ ಬಸ್ಗಳನ್ನು ಕೊಡೋದು, ಕಿತ್ತೋಗಿರೋ ಬಸ್ಗಳನ್ನು ಕೊಡೋದು, ರೋಡ್ಗಳನ್ನು ರೆಡಿ ಮಾಡಿಸ್ತಾರೆ ಅಂತಾಗ KSRTC ಡ್ರೈವರ್ ಏನು ಮಾಡಕ್ಕೆ ಬರಲ್ಲ. ಈ ರೋಡ್ ಅಂತೂ ಇದು ದೇವಿಯಾಳ, ಆದಹಳ್ಳಿ, ಬಡ್ನಿ ಈ ರೋಡ್ ಅಂತೂ ಸರಿ
ಎಷ್ಟು ವರ್ಷದಿಂದ ನೋಡಕತ್ತೀನಿ, ಯಾವ ಸರ್ಕಾರ ಬಂದ್ರು ಯಾರು ಬಂದ್ರು ಅದನ್ನ ರಿಪೇರಿ ಮಾಡೋಕ್ಕಾಗವಲ್ದು. ಹೊಸ ರೋಡ್ ತರದಿರ್ಲಿ ರೀ, ರಿಪೇರಿ ಮಾಡೋಕ್ಕಾಗವಲ್ದು. 2028 ನೋಡಿ ಸರ್, ಹಾಂ 2028 ಇಲ್ಲಿ ಕೆಲಸಗಾರ ಬಂದಿದ್ದಾನೆ ಸರ್. ನಿಮಗೆ ಗೊತ್ತಿದೆ, 1008 ಮದುವೆ ಮಾಡಿದ್ದೀನಿ ಇಡೀ ಕರ್ನಾಟಕ ಸುತ್ತಿ. ನನಗೆ ನೀವೆಲ್ಲ ಸಪೋರ್ಟ್ ಮಾಡಿ ಸರ್ ಈ ಕ್ಷೇತ್ರದ ಅಭಿವೃದ್ಧಿಯನ್ನ. ನೀವೆಲ್ಲ ಸರ್ ನಾನು ಒಂದು ಹೇಳ, ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಸರ್. ಎಲ್ಲರೂ ಚಪ್ಪಾಳೆ ತಟ್ತಿದ್ದಾರೆ, ಚಪ್ಪಾಳೆ ತಟ್ಟಿ ನಾಳೆ ಮರೆಯೋದು ಬೇಡ ಸರ್. ನನಗೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮಂತವನ್ನೊಬ್ಬನ ಕೆಲಸಕ್ಕೆ ಇಟ್ಕೊಳ್ಳಿ ಸರ್. ಕೆಲಸಕ್ಕೆ ಬಂದಿದ್ದೀವಿ. ರೋಡ್ಗಳು ಅಷ್ಟೇ ಅಭಿವೃದ್ಧಿ ಆಗಲ್ಲ ಸರ್, ನಿಮ್ಮ ಮನಸ್ಸು ಅಭಿವೃದ್ಧಿ ಮಾಡ್ತೀವಿ ನಾವು. ನಿಮ್ಮ ಮನಸ್ಸು ಅಭಿವೃದ್ಧಿ ಮಾಡಿದ್ರೆ ರೋಡ್ ಅಭಿವೃದ್ಧಿ ಮಾಡ್ದಂಗೆ ನಾವು. ನಿಮ್ಮ ಮನಸ್ಸಲ್ಲಿದೆ ನೋವು, ಆ ನೋವು ತೋರ್ಸೋಕ್ಕಾಗ್ತಿಲ್ಲ. ನಿಮ್ಮನ್ನೇನಾರು ನೀವು ಜಾಸ್ತಿ ಮಾತಾಡಿದ್ರೆ ಪೊಲೀಸವ್ರು ಕಳಿಸಿ ನಿಮ್ಮನ್ನು ಕೇಸ್ ಮಾಡಿಸ್ತಾರೆ, ಮತ್ತೊಂದು ಮಾಡಿಸ್ತಾರೆ. ಆದರೆ ಪೊಲೀಸವ್ರು ತಪ್ಪಲ್ಲ. ಈಗ ನಾವು ಸಾಮಾನ್ಯ ಜನರು ಇದ್ರ ಬಗ್ಗೆ ಏನಾರು ಧ್ವನಿ ಎತ್ತಿದ್ವಿ ಅಂದ್ರೆ ಅದು ಅವ್ರಿಗೆ ಕೇಳಂಗೇ ಇಲ್ರಿ. ಅದು ನಾವು ಸಾಮಾನ್ಯ ಜನ, ನಾವೀಗ ಏನ್ರ ಸರ್ ಹಿಂಗೆ ಮಾಡ್ಬೇಕಿತ್ತು, ಹಿಂಗೆ ಅದು ನಾವು ಲೆಕ್ಕಕ್ಕೆ ಬರಂಗಿಲ್ರಿ ಅವರಿಗೆ. ಇದು ರಿಯಾಲಿಟಿ, ಇದು ರಿಯಾಲಿಟಿ ಅಲ್ಲ. ಇದು ಗೂಂಡ ರಾಜ್ಯ ಅಲ್ಲ ರೀ, ರಾಮರಾಜ್ಯನ ಇದು. ಎಲ್ಲರೂ ಕೂಡ ರಾವಣನ ರಾಜ್ಯ ಕಿತ್ತಾಕ್ಬಿಟ್ಟು ರಾಮರಾಜ್ಯ ಮಾಡಿದೀವಿ. ಯಾವ ಪ್ರತಿಯೊಬ್ಬ ವ್ಯಕ್ತಿ, ಕಟ್ಟ ಕಡೆಯ ವ್ಯಕ್ತಿ ತನ್ನ ನೋವನ್ನ ಎಲ್ಲಿ ಬೇಕಾದ್ರೂ ಮಂಡಿಸ್ಬೋದವ. ಅದನ್ನು ಕೇಳೋ ಹಕ್ಕು ಯಾರಿಗೂ ಇಲ್ಲ. ತಿರುಗಿ ಬೀಳಬೇಕು ಸರ್, ಯಾರಿಗೇ ಆಗಲಿ ತಿರುಗಿ ಬೀಳಿ. ಒಳ್ಳೇದಕ್ಕಾದ್ರೆ ಕೆಟ್ಟದಕ್ಕಾದ್ರೆ ಯಾರು ತಿರುಗಿ ಬೀಳ್ಬೇಡಿ. ನಾನು ಕೇಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಅದೃಷ್ಟ ಅಂದ್ಕೊಳ್ಳಿದು, ನಿಮ್ಮ ಅದೃಷ್ಟ ಅಂದ್ಕೊಳ್ಳಿ. ಯಾಕಂದರೆ ನೀವು ಇವತ್ತು ಮುಖ್ಯಮಂತ್ರಿ ಆಗಿರೋದು ನಾವೆಲ್ಲ ಖುಷಿಪಟ್ಟು ನೀವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ತಮ್ಮ ಎಫೆಕ್ಟ್ ಇದೆ ಅಂತೇಳಿ. ತಾವು ಮುಖ್ಯಮಂತ್ರಿ ಆದಮೇಲೆ ಏನು ಕೂಡ ತಾವು ಪರಿಹಾರನೂ ಘೋಷಣೆ ಮಾಡಲಿಲ್ಲ. ಹೋದ ವರ್ಷದ ಪರಿಹಾರ ಬಂದಿಲ್ಲ. ನ್ಯಾಯವಾಗಿ ಆಡಳಿತ ಮಾಡ್ತಾ ಇಲ್ಲ ನೀವು. ಬಂದ ಮೇಲಿಂದ ಇಲ್ಲಿಂದ ಡೆಲ್ಲಿಗೆ ಹೋಗ್ತೀರಿ. ನೀವು ಮುಖ್ಯಮಂತ್ರಿ ಆಗಬೇಕಾದ್ರೆ ಏನು ಮಾಡ್ತಿದ್ರೋ, ಸಿದ್ದರಾಮಯ್ಯ ಇದ್ದಾಗ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಲ್ಲಿ ಡೆಲ್ಲಿಗೆ ಹೋಗ್ಬಿಡ್ತಿದ್ರಿ. ಈಗ ಅದನ್ನೇ ಮಾಡ್ತಾ ಇದ್ದೀರಿ ಮತ್ತೆ ಕಂಟಿನ್ಯೂ. ನಿಮ್ಮ ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕದಲ್ಲಿ ಓಡಾಡ್ರಿ ಸಾಹೇಬ್ರೆ ನೀವು. ಕರ್ನಾಟಕ 31 ಜಿಲ್ಲೆ ಇದೆ ಸರ್. 31 ಜಿಲ್ಲೆಗೆ ತಾವು ಹೋಗಿ ಬನ್ನಿ ಒಂದ್ಸಲ. ಎಲ್ಲ ಹಳ್ಳಿಗಳ ರೈತರುಗಳದ್ದು ಎಲ್ಲ ಡಿಸ್ಟಿಕ್ DC ಕರೆದು ತಾವು ದಯಮಾಡಿ ಅದನ್ನು ಎಲ್ಲದನ್ನು ಸ್ಪೇಜ್ಗಳನ್ನು ತಗೊಳ್ಳಿ, ಎಲ್ಲೆಲ್ಲಿ ಏನೇನು ಕೆಟ್ಟಿದೆ ಅಂತೇಳಿ. ತಾವು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಬರೀ ಬಿಡದಿಗೆ ಅಭಿವೃದ್ಧಿ ಮಾಡ್ತಿರಲ್ಲ ಸರ್. ಬಿಡದಿ ಅಭಿವೃದ್ಧಿ ಮಾಡಿ ಬೇಡ ಅಂತ ನಾವು ಹೇಳಿದೆ ಸರ್. ಬಿಡದಿ ನಮ್ಮದೇ ರಾಜ್ಯ ಸರ್. ಬನ್ನಿ ಹಿಂಗೆ ತಗೋಬಿಡಿ ಸರ್. ಎಲ್ಲಿ ಕಲ್ಯಾಣ ಕರ್ನಾಟಕ ಹೌದಿಲ್ಲ, ರಾಯಚೂರು ತಗೊಳ್ಳಿ ಸರ್, ಬಳ್ಳಾರಿ ತಗೊಳ್ಳಿ ಸರ್, ಕೊಪ್ಪಳ ತಗೊಳ್ಳಿ ಸರ್, ಯಾದಗಿರಿ ತಗೊಳ್ಳಿ ಸರ್, ಗುಲ್ಬರ್ಗ ತಗೊಳ್ಳಿ ಸರ್, ಬೀದರ್ ತಗೊಳ್ಳಿ ಸರ್, ಯಾವುದು ವಿಜಯನಗರ ತಗೊಳ್ಳಿ ಸರ್, ವಿಜಯಪುರ ತಗೊಳ್ಳಿ ಸರ್, ಗದಗ್ ತಗೊಳ್ಳಿ ಸರ್, ಬಾಗಲಕೋಟೆ ತಗೊಳ್ಳಿ ಸರ್, ಇದು ನಮ್ಮ ಯಾವುದು ಹುಬ್ಳಿ ಧಾರವಾಡ ತಗೊಳ್ಳಿ ಸರ್, ಬೆಳಗಾವಿ ತಗೊಳ್ಳಿ ಸರ್, ದಾವಣಗೆರೆ ತಗೊಳ್ಳಿ ಸರ್, ಚಿತ್ರದುರ್ಗ ತಗೊಳ್ಳಿ ಸರ್. ಯಾಕೆ ಇವೆಲ್ಲ ರಾಜ್ಯಗಳ ಥರ ಕಾಣೋದಿಲ್ವ ನಿಮಗೆ? 224 ಕ್ಷೇತ್ರದಲ್ಲಿ 31 ಜಿಲ್ಲೆ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೌರವಿತ ಮುಖ್ಯಮಂತ್ರಿಗಳಿಗೆ ನಾನೊಂದು ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ ಸರ್. ಸರ್, ನಿಮ್ಮ ಮಕ್ಕಳು ಇಂಥ ರೋಡಲ್ಲಿ ಓಡಾಡಲಿ ಸರ್. ನಿಮ್ಮ ಮಗಳು ಸರ್, ಆ ತಾಯಿ ಎಷ್ಟು ಒಳ್ಳೆಯವಳಂದ್ರೆ, ಆ ತಾಯಿ ನಿಮಗೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆ ಹುಡುಗಿ ಆ ಸಣ್ಣ ವಯಸ್ಸಿಗೆ ನಿಮಗೆ ಸಾಥ್ ಕೊಟ್ಟಿದ್ದಾಳೆ ಸರ್. ಈಗ ಎಲ್ಲ ಹೆಣ್ಮಕ್ಳು ನಿಮ್ಮ ಮಕ್ಳಲ್ವಾ ಸರ್? ಎಲ್ಲ ಹೆಣ್ಮಕ್ಳು ನಿಮ್ಮ ಮಕ್ಳು ತಾನೆ. ನಿಮಗೆ ಹೆಂಗೆ ನಮ್ಮಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಿಮ್ಮ ಮಗಳು ಕನ್ಸ್ಕೊಂಡ್ಲ, ಅದೇ ಥರ ನಾವು ಓಡಾಡೋ ರೋಡಲ್ಲಿ ನಮ್ಮ ಅಪ್ಪನಿಗೆ ಏನಾಗಬಾರ್ದು, ನಮ್ಗೆ ಏನಾಗಬಾರ್ದು ಅಂತೇಳಿ ಆ ಮಕ್ಕಳು ಯೋಚನೆ ಮಾಡಲ್ವಾ ಸರ್? ನಿಮಗಾದ ಮಕ್ಕಳು ಮಾತ್ರ ಮಕ್ಕಳು, ಬೇರೆಯವ್ರ ಮಕ್ಕಳಲ್ವಾ ಸರ್ ನಿಮಗೆ? ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಮೇಲೆ ಫ್ಯೂಚರ್ ಇದೆ. ನೀವು ಇದೇ ಪಾಠವನ್ನು ಕಲಿಸಿದ್ರೆ ನಾಳೆ ಇದೇ ಹಸಿರು ಶಾಲೆ ನಿಮಗೆ ಪಾಠವನ್ನು 2028ಕ್ಕೆ ಮಾಡೇ ಮಾಡುತ್ತೆ. ಕಲಿಸ್ತೀವಿ ಕೂಡ. ಯುವ ಪೀಳಿಗೆಗೆ ಆಲ್ರೆಡಿ ಡೆಲ್ಲಿಲೆಲ್ಲ ಸ್ಟ್ರೈಕ್ ಆಗೋದು ಈಗ ಆಗುತ್ತೆ. ಇಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ನೋಡ್ರಿ. ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಮೋದಿ ಅಷ್ಟೇ ಕೊಟ್ಟಲಿಲ್ಲ, ಈಗ ನಿಮಗೂ ಇದೆ ಬೆಂಕಿ, ಇಡ್ತಾರೆ ಬೆಂಕಿ. ನ್ಯಾಯ ಅವರು ಕೇಳ್ಬೇಕಲ್ಲ, ಅವ್ರಿಗೆ ನ್ಯಾಯ ಕೊಡ್ಬೇಕಲ್ಲ. ನೀವು ಕೊಡ್ರಿ ನೋಡೋಣ ಹೆಂಗೆ ಕೊಡ್ತೀರಿ ನ್ಯಾಯನ. ಕೊಡ್ಬೇಕಲ್ಲ, ಕೊಡ್ಲಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ. ಈಗ ಮೋದಿಯವರು ನ್ಯಾಯ ಕೊಡಬೇಕು, ಇವರು ಕೊಡ್ಬೇಕು ನ್ಯಾಯ. ಮೋದಿಯವರು ಏನು ದೊಡ್ಡವರಲ್ಲ, ನೀವೇನು ದೊಡ್ಡವರಲ್ಲ. ಇಲ್ಲಿ ಉದ್ಯೋಗ ಕೊಡಬೇಕು, ಯುವಕರೇ ದೊಡ್ಡವರು, ವಿದ್ಯಾರ್ಥಿಗಳೇ ದೊಡ್ಡವರು. ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ದಂಗೆ ಅಟ್ಲೀಸ್ಟ್ ನೀವು ಪ್ರೈವೇಟ್ ಕಂಪ್ನಿಗಳನ್ನು ತಗೊಬರ್ರಿ. ಗೌರ್ಮೆಂಟ್ ಜಾಬ್ ಕೊಡೋಕ್ಕಾಗಲ್ಲ ಬಿಡಿ, ಪ್ರೈವೇಟ್ ಕಂಪ್ನಿಗಳನ್ನು ತಂದು ಜಿಲ್ಲೆಗೆ ಒಂದು 50,000 ಜನಕ್ಕೆ, ತಾಲೂಕಿಗೆ ಒಂದು 10,000 ಜನಕ್ಕೆ ಕೆಲಸ ಕೊಡ್ರಿ. ಹೆಂಗೋ ಜನ ಉಳ್ಕೊಳ್ತಾರೆ. ಇಷ್ಟು ಹೇಳಿ ನನ್ನ ಮುಂದೆ ಈಗ ಆಲ್ರೆಡಿ ನಾವು ಏನು ಮಾಡ್ತಾ ಇದ್ದೀವಿ ಸರ್ ಅಂದರೆ, ಘೋಷಣೆ ಮಾಡಬೇಕು. ಎಕರೆಗೆ 50,000 ಪರಿಹಾರವನ್ನು ಕೊಟ್ಟರೆ ಘೋಷಣೆ ಮಾಡಲಿ, ಇಲ್ವಾ ಘೋಷಣೆ ಮಾಡೋದು ಬೇಡ. ಯಾವುದೇ ಒಂದು ವ್ಯಕ್ತಿ ಪರಿಹಾರ ಅಂತ ಘೋಷಣೆ ಮಾಡಿದಾಗ 2,000 ರೂಪಾಯಿನ 3,000 ರೂಪಾಯಿ ಕೊಡ್ತಾರೆ, ಅದು ಬೇಡ. ಎಕರೆಗೆ ಒಂದು 50,000 ಪರಿಹಾರ ಕೊಡಿ. ಇಲ್ಲ ಎಲ್ಲ ರೈತರು ಸಾಲ ಒಂದೇ ಸಲ ಮನ್ನಾ ಮಾಡಿಬಿಡಿ, ನೆಕ್ಸ್ಟ್ ಸಾಲನೂ ಕೊಡ್ಬಿಡಿ, ಮತ್ತು ಸಾಲದ ವಿಚಾರನೇ ಹೇಳ್ಬೇಡಿ. ಒಂದೇ ಸಲ ಒನ್ ಮ್ಯಾನ್ ಶೋ ಮಾಡಿಬಿಡಿ. ನೀವು ದೊಡ್ಡ ಹೆಸರಾಗ್ಬಿಡ್ತೀರಿ, ನೀವು ಪ್ರಪಂಚದಲ್ಲಿ ನಂಬರ್ 1 ಆಗ್ಬಿಡ್ತೀರಿ. ಈಗ ಮಾನ್ಯ ನಮ್ಮ ಯಾರು ಸಿದ್ದರಾಮಯ್ಯರು ಹೇಳ್ತಾರಲ್ಲ, ನಾನು ದಾಖಲೆಗಳನ್ನು ಮುರಿದಿದ್ದೀವಿ ಅಂತೇಳಿ ಹೇಳಿದ್ರಲ್ಲ, ಯಾರು ನಮ್ಮ ಇವ್ರದ್ದು ನಮ್ಮ ಅರಸು ಸಾಹೇಬ್ರದ್ದು ದಾಖಲೆ, ದೇವರಾಜ್ ಅರಸು ಅವ್ರದ್ದು ದಾಖಲೆ ಮುರಿದವ್ರೆ. ಹಂಗೆ ನೀವು ಒಂದ್ಸಲ ಈಗ ದಾಖಲೆ ಮುರಿದು ಬಿಡಿ. ಒನ್ ಮ್ಯಾನ್ ಶೋ, ಒಂದೇ ಸಲ ಸಾಲ ಇಡೀ ಎಷ್ಟು ಸಾವಿರ ಕೊಟ್ಟಿದ್ದು 10,000 ಕೊಟ್ಟು ಎಲ್ಲರದ್ದು ಸಾಲ ಮನ್ನಾ ಮಾಡಿಬಿಡಿ. ಮೊನ್ನೆ
ಮುಖ್ಯಮಂತ್ರಿಗಳಿದ್ದಾಗ ಯಾರು ನಮ್ಮ ಕುಮಾರಸ್ವಾಮಿ ಅವರಿದ್ದಾಗ ಎಲ್ಲ ಸಾಲಗಳು ಕೊಟ್ಟಂತ ಬಡ್ಡಿ ಸಾಲಗಳಾಗಿರ್ಬೋದು, ಕೈಗಡ ಸಾಲಗಳು ಎಲ್ಲ ಸಾಲ ಮನ್ನಾ ಅಂತ ಹೇಳಿದ್ರಲ್ಲ, ಹಂಗೆ ನೀವು ಒಂದ್ಸಲ ಮಾಡಿ ಸಾಲ ಮನ್ನಾ ಮಾಡಿಬಿಡ್ರಿ ರೈತರದ್ದು, ಚೆನ್ನಾಗಿರುತ್ತಲ್ಲ. ನಿಮ್ಗೂ ಒಂದು ಹೆಸರು ಬರುತ್ತೆ, ನಿಮ್ಗೊಂದು ಕಿರೀಟ ಬರುತ್ತೆ. ನೀವು ಮುಖ್ಯಮಂತ್ರಿ ಆದ್ರೆ ಕಿರೀಟ ಬರಲ್ಲ. ಮುಖ್ಯಮಂತ್ರಿ ಆದಾಗ ವಿದ್ಯಾರ್ಥಿಗಳಿಗೆ ಏನು ಕೊಟ್ರಿ, ವೃದ್ಧರಿಗೆ ಏನು ಕೊಟ್ರಿ, ಹೆಣ್ಮಕ್ಳಿಗೆ ಏನು ಕೊಟ್ರಿ, ರೈತರಿಗೆ ಏನು ಕೊಟ್ರಿ, ಇದು ಕೂಡ ಕೌಂಟ್ ಆಗುತ್ತೆ. ಮುಖ್ಯಮಂತ್ರಿ ಏನ್ ಸರ್, ಮುಖ್ಯಮಂತ್ರಿ ಆಗ್ಬಿಟ್ರೆ ಅದು ಕೆಲಸ ಮಾಡಿದ್ರೆ ಎಸ್.ಎಂ. ಕೃಷ್ಣ ಅವ್ರ ಹೆಸರಿದೆ, ದೇವೇಗೌಡರ ಹೆಸರಿದೆ, ಬೊಮ್ಮಾಯಿ ಅವ್ರ ಹೆಸರಿದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ ಹೆಸರಿದೆ, ಮತ್ತೆ ನಮ್ಮ ಯಡಿಯೂರಪ್ಪರದ ಹೆಸರಿದೆ. ನಿಮ್ದು ಆ ಥರ ಹೆಸರಿರ್ಬೇಕಲ್ಲ, ಕುಮಾರ್ ಅಣ್ಣಂದು ಹೆಸರಿದೆ. ನೀವು ಆ ಥರ ನೀವು ಒಂದು ಹೆಸರು ಮಾಡ್ಕೋಬೇಕಂದ್ರೆ ನೀವು ಕೂಡ ರೈತರ ಪರ ನಿಂತ್ಕೊಳ್ಳಿ ಅಂತೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ ಸರ್. ಓಕೆ, ಥ್ಯಾಂಕ್ ಯು.